ಕರ್ತನಲ್ಲಿ ಪ್ರಿಯ ದೇವಜನರೇ, ಆನ್ಲೈನ್ ಆರಾಧನೆಗಾಗಿ ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸುವಂತನಾಗಿದ್ದೇನೆ. ನಾವಿರುವಂಥ ಸ್ಥಳಗಳಲ್ಲಿಯೇ ಕರ್ತನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಗಂಭೀರವಾಗಿದ್ದುಕೊಂಡು ನಮ್ಮ ಆರಾಧನೆಯನ್ನು ಆರಂಭ ಮಾಡೋಣ. ಕರ್ತನೇ, ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನು ಘನವಾದದ್ದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ? ನೀನೊಬ್ಬನೇ ಪರಿಶುದ್ಧನು. ನಿನ್ನ ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ಬಂದದರಿಂದ ಎಲ್ಲ ಜನಾಂಗಗಳು ಬಂದು ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುವರು. ನಮ್ಮ ಆರಾಧನೆಯ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಗಲಿ. ಆಮೇನ್. ಈ ಸಮಯದಲ್ಲಿ ನಾವು ಕರ್ತನನ್ನು ಸ್ತುತಿಸಿ ಕೊಂಡಾಡುವ ಹಾಗೆ ಹಾಡುವಂಥ ಕನ್ನಡ ಸಂಗೀತಗಳಲ್ಲಿ 323, 1, 2 ಹಾಗೂ 4ನೇ ಚರಣ. ಕನ್ನಡ ಸಂಗೀತದ 323, 1, 2 ಹಾಗೂ 4ನೇ ಚರಣವನ್ನು ಹಾಡೋಣ. ಹಾಗೆ ನಾನು ಇಮ್ಮಾನುವೇಲೆ ನಿನ್ನ ಸ್ತೋತ್ರ ಹಾಡಲಿ. ದೇವರನ್ನು ಸ್ತುತಿಸೋಣ. ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ನೀನು ಪರಿಶುದ್ಧನು, ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಂಥವನು. ನಿನ್ನ ಸೃಷ್ಟಿಗಳಾದ ನಾವು ಮಣ್ಣು ಧೂಳು ಆಗಿದ್ದೇವೆ. ನಾವು ಯೋಚಿಸುವುದೆಲ್ಲವೂ ಮಾತಾಡುವುದೆಲ್ಲವೂ ಹೆಚ್ಚಾಗಿ ಅನೀತಿಯೇ. ಈ ಕಾರಣದಿಂದ ನಮ್ಮನ್ನು ಮನ್ನಿಸು, ನಮಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು, ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಆಮೇನ್.
ಯಥಾರ್ಥವಾಗಿ ಪಾಪಗಳನ್ನು ಅರಿಕೆ ಮಾಡಿದಂಥ ದೇವಜನರೇ, ದೇವರ ವಾಕ್ಯವು ಹೇಳುವುದೇನೆಂದರೆ, ಯಾರು ಸ್ತುತಿಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಆಮೇನ್. ನಾವು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ನನ್ನ ಮನವೇ, ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಅದಕ್ಕಾಗಿ ಸ್ತೋತ್ರ. ಸಮಸ್ತ ರೋಗಗಳಿಂದ ವಾಸಿ ಮಾಡುವವನು, ಅದಕ್ಕಾಗಿ ಸ್ತೋತ್ರ. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸುವವನು, ಅದಕ್ಕಾಗಿ ಸ್ತೋತ್ರ. ನಮ್ಮ ಆಶೆಗಳನ್ನು ಪೂರೈಸುವವನು, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ನಮ್ಮನ್ನು ಕನಿಕರಿಸುವಾತನು, ಅದಕ್ಕಾಗಿಯೂ ಸ್ತೋತ್ರ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವಾತನಿಗೆ ಸ್ತೋತ್ರ. ನಮ್ಮೆಲ್ಲ ಕೊರತೆಗಳನ್ನು ನೀಗಿಸುವಾತನೇ, ನಿನಗೆ ನಮ್ಮ ಅನಂತ ಉಪಕಾರಗಳು. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವ, ಮರಣ, ಸ್ವರ್ಗ, ಮರ್ತ್ಯ, ಪಾತಾಳಗಳ ಒಡೆಯನಾದ ನಮ್ಮ ದೇವರೇ, ಈ ಉದಯ ಕಾಲಕ್ಕಾಗಿ ನಿನಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಕಳೆದ ರಾತ್ರಿಯೆಲ್ಲ ನಮ್ಮನ್ನು ಕಾದು ಸಂರಕ್ಷಿಸಿ ಆರೋಗ್ಯ, ಕ್ಷೇಮ, ಭದ್ರತೆ ಮತ್ತು ಸುಖ ವಿಶ್ರಾಂತಿಯನ್ನು ನೀಡಿ ಈ ಸುಂದರ ದಿನವನ್ನು, ನಿನ್ನ ಪ್ರಕೃತಿಯನ್ನು, ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವ ಈ ಅಮೂಲ್ಯ ಅವಕಾಶಕ್ಕಾಗಿ ನಿನಗೆ ನಮ್ಮ ವಂದನೆಗಳು. ಈ ಆರಾಧನೆಯ ಮೂಲಕ ನಮ್ಮನ್ನು ಹರಸು. ಚಿಂತೆ, ನೋವು, ಬಲಹೀನತೆಗಳನ್ನು ತೆಗೆದು ಶುದ್ಧವಾದ, ನಿರ್ಮಲವಾದ ಮನಸ್ಸಿನಿಂದ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು. ಆರಾಧನೆಯಲ್ಲಿ ಭಾಗಿಗಳಾದ ಪ್ರತಿ ಹಿರಿಕಿರಿಯರನ್ನು ನೀನು ಹರಸು. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ಈ ಸಮಯದಲ್ಲಿ ವೇದ ಪಾರಾಯಣವನ್ನು ಕೇಳೋಣ. ಪುನರುತ್ಥಾನ ಹಬ್ಬದ ಮೇಲಿನ 3ನೇ ಭಾನುವಾರದ ಆರಾಧನೆಗಾಗಿ ನೇಮಕವಾದ ಪಾರಾಯಣ ಪಾಠವು ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ ವಚನಗಳು 1ರಿಂದ 9ರವರೆಗೆ. ಇನ್ ದಿ ಓಲ್ಡ್ ಟೆಸ್ಟಮೆಂಟ್, ದಿ ಬುಕ್ ಆಫ್ ಪ್ರಾಫೆಟ್ ಐಶಾಯ 25th ಚಾಪ್ಟರ್ ವರ್ಸಸ್ 1 to 9. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ ವಚನಗಳು 1ರಿಂದ 9ರವರೆಗೆ. ಇಲ್ಲಿ ಬರೆದಿರುವಂಥ ವೇದ ವಾಕ್ಯವನ್ನು ಓದಿ ಕೇಳೋಣ. ಯೆಹೋವನೇ, ನೀನೇ ನನ್ನ ದೇವರು. ನೀನು ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನು ಕೊಂಡಾಡುವೆನು. ನಿನ್ನ ನಾಮವನ್ನು ಮಹಿಮೆಗೊಳಿಸುವೆನು. ನೀನು ದುರ್ಗವನ್ನು ನಾಶಪಡಿಸಿ ಪಟ್ಟಣವನ್ನು ಹಾಳು ದಿಬ್ಬವನ್ನಾಗಿಯೂ ಅನ್ಯರ ಕೋಟೆಯನ್ನು ಯಾರೂ ಎಂದಿಗೂ ಕಟ್ಟಬಾರದ ಹಾಳೂರನ್ನಾಗಿಯೂ ಮಾಡಿದ್ದಿ. ಆದ ಕಾರಣ ಬಲಿಷ್ಠವಾದ ಜನಾಂಗವು ನಿನ್ನನ್ನು ಘನಪಡಿಸುವುದು. ಭಯಂಕರ ಜನರ ಪಟ್ಟಣವು ನಿನಗೆ ಅಂಜುವುದು. ನೀನು ದೀನರಿಗೆ ಕೋಟೆ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ, ಬಿಸಿಲಿಗೆ ನೆರಳು, ಭೀಕರರ ಶ್ವಾಸವು ಗೋಡೆಗೆ ಬಡಿದು ಬಿಡುವ ಬಿರುಗಾಳಿಯಂತಿರುವಾಗ ಆಶ್ರಯವೂ ಆಗಿದ್ದಿ. ಮೇಘವು ಒಣನೆಲದ ಕಾವನ್ನು ಆರಿಸುವಂತೆ ನೀನು ಅನ್ಯರ ಗದ್ದಲವನ್ನು ಅಣಗಿಸುವಿ. ಮೋಡದ ನೆರಳಿನಿಂದ ಬಿಸಿಲು ಹೇಗೋ ಹಾಗೆಯೇ ನಿನ್ನಿಂದ ಭೀಕರ ಉತ್ಸಾಹಗಾನವು ನಿಂತು ಹೋಗುವುದು. ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಅಣಿಮಾಡುವನು. ಮತ್ತು ಸಮಸ್ತ ಜನಾಂಗಗಳನ್ನು ಮುಚ್ಚಿಸಿರುವ ಮುಸುಕನ್ನು, ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವನು. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಆ ದಿನದಲ್ಲಿ ಜನರು, ಆಹಾ, ಈತನೇ ನಮ್ಮ ದೇವರು,
ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನೇ ಯೆಹೋವನು, ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಆತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ಎಂದು ಹೇಳಿಕೊಳ್ಳುವರು ಎಂಬುದಾಗಿ. ಎರಡನೇ ಪಾರಾಯಣಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ ವಚನಗಳು 32ರಿಂದ 37ರವರೆಗೆ. ಇನ್ ದಿ ನ್ಯೂ ಟೆಸ್ಟಿಮೆಂಟ್ಸ್, ದಿ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 4 ವರ್ಸಸ್ 32 to 37. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ ವಚನಗಳು 32ರಿಂದ 37ರವರೆಗೆ. ನಂಬಿದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದದ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯಕತೆದಂತೆ ಹಂಚಿಕೊಳ್ಳುತ್ತಿದ್ದರು. ಈ ಪ್ರಕಾರ ಮಾಡಿದವರೊಳಗೆ ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬೊಬ್ಬನು ಒಬ್ಬನು. ಅವನಿಗೆ ಅಪೊಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು ಎಂಬುದಾಗಿ. ಇಲ್ಲಿಗೆ ಇಂದಿನ ಆರಾಧನೆಗಾಗಿ ನೇಮಕವಾದ ಹಳೆ ಮತ್ತು ಹೊಸ ಒಡಂಬಡಿಕೆ ವೇದ ಪಾರಾಯಣವು ಮುಕ್ತಾಯವಾಯಿತು. ಅಪೊಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಆರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಗೆ ಸಾರಿ ತಿಳಿಸ್ತಕ್ಕಂಥ ಪ್ರಕಟಣೆಗಳು. Due to the current state government directions for worship religious places, physical church service will not be conducted for a few Sundays until further guidelines are issued. However, online service will be conducted as earlier times. We request you all members to participate in this service and be blessed. The UBM Sunday School Department will be organizing a Vacation Bible School, VBS, in the month of May 2021. Details and registration for the same will be shared in the respective church groups. We request all parents to encourage and enroll your children for the same, as we continue to nurture them in the Word of God. The online United Day of Prayer organized by the UBM Church Council is being held coming Saturday, 1st May 2021. The details for the same has been shared in the respective church groups. We encourage all members to join in the same as we lift up our prayers and petitions unto the Lord unitedly as a church, especially in such challenging and testing times. Marriage bans. I published the marriage bans of Mr. Pravin Kumar R. Naikar, son of Mr. Rajendra B. Naikar and Mrs. Shalini R. Naikar, members of CSI Hebik Memorial Church, Dharwad,
with Miss Meenu D. Kirole, daughter of Mr. Digambar Rao Kirole and Mrs. Lalita D. Kirole, members of UBM Kristashanti Church, Marol, for the third time. I further publish the ban of marriage of Mr. Ian John Fernandez, son of Mr. John Philip Fernandez and Mrs. Maria Bernardita Fernandez, with Miss Luvita Veronica Bangera, daughter of Mr. Godwin Bangera and Mrs. Manorama Bangera, members of UBM Kristakanti Church, Kurla, for the second time. These Christian persons are hereby commended to the prayers of the congregation. May they receive grace rightly to enter into the state of holy matrimony, to live in it as becometh Christians, and finally to obtain everlasting salvation. If any of you know the cause or just impediment why these persons should not be joined together in holy matrimony, you ought to declare it in time or afterwards to abstain from protesting against the marriage. May God, who has himself ordained the state of matrimony, give to these betrothed persons his grace and blessings upon what they have purposed in their hearts for Christ's sake. Amen. Death announcements. We regret to announce the following demises. Number 1, Mr. Renald Manohar Bangera, aged 65 years, went to be with the Lord on 18th April 2021. He was a member of UBM Kristasanidhi Church, Meera Road. Number 2, Mr. Newton B. Jones, aged 70 years, went to be with the Lord on 21st April 2021. He was a member of UBM Kristakarunya Church, Dombivili. Third, Mrs. Dorothy Michael, aged 84 years, went to be with the Lord on 23rd April 2021. She was a member of UBM Shushanti Church, Baikala. Fourth, Mrs. Sarojini Thomas Sons, aged 82 years, went to be with the Lord on 23rd April 2021. She was a member of UBM Bethel Church, Ambernath. Fifth, Mrs. Sumati Karkada, aged 70 years, went to be with the Lord on 23rd April 2021. She was a member of UBM Kristakanti Church, Kurla. And sixth, Mr. John Manmohan Bangera, aged 83 years, went to be with the Lord on 24th April 2021. He was a member of UBM Vishranti Church, Malad. Number 7, Mr. Leslie Cotian, aged 59 years, went to be with the Lord on 24th April 2021. He was a member of UBM Bethel Church, Ambernath. Kindly uphold the bereaving families in your prayers. During the closing hymn, you are encouraged to set aside your offerings to the Lord's ministry. The same can be transferred via website to donation page or deposit to the UBM Church Chambu bank account. We seek your support and cooperation in this matter as we prayerfully and unitedly wade through the season of test. Here ends the announcements. ಜಗತ್ತು ಈ ದಿನ ಅನೇಕ ರೋಗಗಳನ್ನು ಎದುರಿಸ್ತಾ ಬಂದಿದೆ. ಅದನ್ನು ಜಯಿಸುವ ಶಕ್ತಿಯನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ದೇವರು ನಮ್ಮೆಲ್ಲರ ಜೀವನದಲ್ಲಿ ಇನ್ನೂ ಹೆಚ್ಚಾಗಿ ಆಳ್ವಿಕೆ ಮಾಡಲಿ. ಅದಕ್ಕಾಗಿ ದೇವರನ್ನು ನಾವು ಆಳವಾಗಿ ಮನಪೂರ್ವಕವಾಗಿ ಆರಾಧಿಸೋಣ. ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ, ಇನ್ನೂ ಹೆಚ್ಚಾಗಿ
యేసయ్యా 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 ನಿನ್ನ ವಾಕ್ಯ ನನ್ನಲ್ಲಿ ನೆರವೇರಲಿ ದೇವಾ ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲಿ ನಿನ್ನ ವಾಕ್ಯ ನನ್ನಲ್ಲಿ ನೆರವೇರಲಿ ದೇವಾ ನಿನ್ನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲಿ యేసయ్యಾ యేసయ్యಾ యేసయ్యా 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 యేసయ్యಾ ಇನ್ನೂ ಹೆಚ್ಚಾಗಿ ನೀ ಬೇಕಯ್ಯ ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ యేసయ్య 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 ರೋಮಪದವರಿಗೆ ಬರೆದ ಪತ್ರಿಕೆ 6:23 ಪಾಪ ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ಬರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಇರುವ ನಿತ್ಯ ಜೀವ. 2ನೇ ರಾಗ, ನಿನ್ನ ಪ್ರಸನ್ನತೆಯಿಂದ ಈ ಹಾಡಿನೊಂದಿಗೆ ಆರಾಧಿಸೋಣ. ನೀನು ಇಲ್ಲದೆ ನಾನೇನು ಮಾಡಲಾರೆನು ನೀನು ಇಲ್ಲದೆ ನಾನು ಏನೂ ಇಲ್ಲ ನೀನು ಇಲ್ಲದೆ ನಾನೇನು ಮಾಡಲಾರೆನು ನೀನು ಇಲ್ಲದೆ ನಾನು ಏನೂ ಇಲ್ಲ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಎಂದೆಂದಿಗೂ ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ಪರ್ವತವು ಮೀನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಎಂದೆಂದಿಗೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ
ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಗಳನ್ನು ತಿಳಿಸುವಂತನಾಗಿದ್ದೇನೆ. ಕಳೆದ ಕೆಲವು ವಾರಗಳ ಹಿಂದೆ ನಾವು ಪುನರುತ್ಥಾನದ ಹಬ್ಬವನ್ನು ಆಚರಿಸಿದ್ದೇವೆ. ಪುನರುತ್ಥಾನದ ಮುಖ್ಯವಾಗಿರುವಂಥ ಒಂದು ಸಂದೇಶ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯವಿದೆ ಎಂಬುದಾಗಿ. ಅದೇ ವೇಳೆಯಲ್ಲಿ ಪುನರುತ್ಥಾನ ಎನ್ನುವಂಥದ್ದು ಅದೊಂದು ನಿರೀಕ್ಷೆಯ ಸಂಕೇತವಾಗಿದೆ. ಅನ್ಯಾಯ, ಅಕ್ರಮ, ಅಂಧಕಾರ, ದೊರೆತನ, ನ್ಯಾಯದ ಅಂಧಕಾರದ ಮಧ್ಯದಲ್ಲಿ ಜಯದ ಒಂದು ಸಂಕೇತವಾಗಿ ನಿಲ್ಲುವಂಥದ್ದಾಗಿದೆ. ನಾವು ಸೋತು ಹೋಗುವವರಲ್ಲ, ಬದಲು ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ಶಕ್ತರು ಎಂಬುದನ್ನು ಜ್ಞಾಪಿಸುತ್ತದೆ. ಹೀಗಿರುವುದರಿಂದ ಕ್ರೈಸ್ತ ಜೀವಿತದಲ್ಲಿ ಅಥವಾ ಚರಿತ್ರೆಯಲ್ಲಿ ಪುನರುತ್ಥಾನ ಎನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ರಿಸರೆಕ್ಷನ್ ಈಸ್ ದ ಬೇಸ್ ಫಾರ್ ದ ಕ್ರಿಶ್ಚಿಯಾನಿಟಿ. ಪುನರುತ್ಥಾನದ ಅನುಭವದಿಂದ ಅಪೊಸ್ತಲರ ಜೀವನ ಅದು ಬದಲಾಯಿತು. ಅವರಲ್ಲಿ ಆಗಾಗ ಅಪನಂಬಿಕಸ್ತಿಕೆ ಇತ್ತು. ಅವರು ಆಗಾಗ ಅವಿಧತೆಯನ್ನು ವ್ಯಕ್ತಪಡಿಸ್ತಾ ಇದ್ದರು. ಅವರಲ್ಲಿ ಆಗಾಗ ಒಂದು ಅವಿಶ್ವಾಸ, ಅದೃಢತೆ ಅವರ ಜೀವನದಲ್ಲಿ ಇತ್ತು. ಆದರೆ ಯಾವಾಗ ಅವರು ಪುನರುತ್ಥಾನವನ್ನು ಅನುಭವಿಸಿದರೋ ಆಗ ಅವರ ಜೀವನ ಬದಲಾಯಿತು. ಅವರು ಪ್ರಾಣತ್ಯಾಗಕ್ಕೂ ಕೂಡ ಸಿದ್ಧರಾದರು. ಕೇವಲ ಪ್ರಾಣತ್ಯಾಗ ಮಾತ್ರವಲ್ಲ, ಗರಗಸದಿಂದ ಕೊಯ್ಯಲ್ಪಡುವುದಕ್ಕೂ ಕೂಡ ಅವರು ಸಿದ್ಧರಾದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಇದು ಪುನರುತ್ಥಾನದ ಅನುಭವದ ಒಂದು ಶಕ್ತಿ. ನಾನು ಯಾಕೆ ಈ ಒಂದು ವಿಷಯಗಳನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ಇವತ್ತು ನಮ್ಮ ಮುಂದಿರುವಂಥ ಒಂದು ಧ್ಯಾನಾಂಶ ಪುನರುತ್ಥಾನದ ಅನುಭವದ ಸುತ್ತ ಒಂದು ಸಮುದಾಯದ ರಚನೆ. ನಮ್ಮ ಧ್ಯಾನಾಂಶ ಪುನರುತ್ಥಾನದ ಅನುಭವದ ಸುತ್ತ ಸಮುದಾಯದ ಒಂದು ರಚನೆ. ಕಮ್ಯುನಿಟಿ ಫಾರ್ಮೇಷನ್ ಅರೌಂಡ್ ದ ರಿಸರೆಕ್ಷನ್ ಎಕ್ಸ್ಪೀರಿಯನ್ಸ್. ಕಮ್ಯುನಿಟಿ ಫಾರ್ಮೇಷನ್ ಅರೌಂಡ್ ದ ರಿಸರೆಕ್ಷನ್ ಎಕ್ಸ್ಪೀರಿಯನ್ಸ್ ಅಂದರೆ ಈ ಪುನರುತ್ಥಾನದ ಸುತ್ತಲೂ ಒಂದು ಹೊಸ ಸಮುದಾಯದ ರಚನೆಯಾಗಬೇಕಾಗಿದೆ ಎಂಬುದಾಗಿ. ಇಲ್ಲಿ ಅಪೊಸ್ತಲರ ಜೀವಿತದಲ್ಲಿ ನಾವು ಗಮನಿಸುವುದಾದರೆ, ಅವರು ಹಿಂದೆ ಹಂಜುಬರುಕರಾಗಿದ್ದರು, ಅವಿಧೇಯರಾಗಿದ್ದರು, ಅಪನಂಬಿಗಸ್ಥರಾಗಿದ್ದರು. ಆದರೆ ಯಾವಾಗ ಅವರು ಕ್ರಿಸ್ತನನ್ನು ಸಂಧಿಸಿದರೋ, ಪುನರುತ್ಥಾನದ ಅನುಭವ ಅವರ ಜೀವನದಲ್ಲಿ ಆಯಿತೋ, ಅವರ ಜೀವನ ಬದಲಾಯಿತು ಎಂಬುದಾಗಿ ನಾವು ಗಮನಿಸ್ತೇವೆ. ಈಗ ನಾವು ಓದಿದಂಥ ವಾಕ್ಯ ಭಾಗದಲ್ಲಿ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ನೋಡುವುದಾದರೆ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನದಲ್ಲಿ, ನಂಬಿದ್ದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ನಂಬಿದ್ದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಈ ಒಂದು ವಾಕ್ಯ ಭಾಗವನ್ನು ನಾವು ಗಮನಿಸುವುದಾದರೆ, ಪುನರುತ್ಥಾನ ಆದ ನಂತರ ಈಗ ಈ ಪುನರುತ್ಥಾನವನ್ನು ನಂಬಿದಂಥ ಈ ಜನರು, ಈ ಮಂಡಳಿ ಒಂದು ಹೊಸ ಸಮುದಾಯವನ್ನು ಕಟ್ಟಿದ್ದಾರೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ಇಟ್ ಈಸ್ ದ ಕಮ್ಯುನಿಟಿ ಆಫ್ ಫೇತ್. ಇವರು ನಂಬಿಕೆಯ ಒಂದು ಸಮುದಾಯವಾಗಿದ್ದಾರೆ. ನಂಬಿಕೆಯ ಒಂದು ಮಂಡಳಿಯಾಗಿ ಇಲ್ಲಿ ಕಂಡುಬರುತ್ತಾ ಇರುವುದನ್ನು ನಾವು ಗಮನಿಸುವಂತರಾಗಿದೆ. ನಿಜವಾಗಿ ಯೇಸುವಿನ ಜೀವನಕ್ಕೆ ಅರ್ಥ ಕಲ್ಪಿಸುವಂಥದ್ದೇ ಪುನರುತ್ಥಾನ. ಯೇಸು ಜೀವಂತವಾಗಿದ್ದಾಗ ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಅತ್ಯುತ್ತಮವಾಗಿರುವಂಥ, ಶ್ರೇಷ್ಠವಾಗಿರುವಂಥ ಬೋಧನೆಗಳನ್ನು ಆತನು ಮಾಡಿದ್ದಾನೆ. ಆದರೆ ಆ ಎಲ್ಲದಕ್ಕನ್ನು ಮೀರಿಸಿ ಆತನ ಜೀವಿತಕ್ಕೆ ಒಂದು ಮೌಲ್ಯ ಕೊಡುವಂಥದ್ದು ಅದು ಕೇವಲ ಪುನರುತ್ಥಾನ ಮಾತ್ರ. ಪುನರುತ್ಥಾನದಿಂದ ಅವನ ಜೀವಿತಕ್ಕೆ ಒಂದು ವಿಶೇಷವಾಗಿರುವಂಥ ಅರ್ಥ ಸಿಗುವಂಥದ್ದಾಗಿದೆ. ಹಾಗೆಯೇ ವಿಶ್ವಾಸಿಗಳ ಜೀವಿತಕ್ಕೆ ಕೂಡ ಪುನರುತ್ಥಾನದ ಅನುಭವವೇ ಒಂದು ಹೊಸ ಅರ್ಥವನ್ನು ಕೊಡುವಂಥದ್ದಾಗಿದೆ. ನಾವು ಓದಿದಂಥ ಸುವಾರ್ಥ ವಾಕ್ಯ ಭಾಗದಲ್ಲಿ ಒಂದು ವೇಳೆ ಗಮನಿಸುವುದಾದರೆ, ಇಂದಿಗೆ ಇದ್ದಂಥ ಆ ಸುವಾರ್ಥ ವೇದ ಭಾಗ ಲೂಕನ ಬರೆದಂಥ ಸುವಾರ್ತೆ 24ನೇ ಅಧ್ಯಾಯ 13ರಿಂದ 35 ವಚನಗಳು. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 13ರಿಂದ 35 ವಚನಗಳು. ಅಲ್ಲಿ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 19ನೇ ವಚನದಲ್ಲಿ ನಾವೊಂದು ವೇಳೆ ನೋಡುವುದಾದರೆ, ಶಿಷ್ಯರು
ಕೆಲವರು ಅವರಲ್ಲಿ ಆಗಾಗ ಅಪನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದರು. ಇಲ್ಲಿ ಇಬ್ಬರು ಶಿಷ್ಯರು ಎಮ್ಮಾಹು ಹಳ್ಳಿಗೆ ಪ್ರಯಾಣ ಮಾಡುತ್ತಾ ಅವರು ಈ ರೀತಿಯಲ್ಲಿ ಮಾತಾಡಿಕೊಳ್ತಾ ಇದ್ದಾರೆ. ಅವರು ಬಹಳ ದುಃಖಭರಿತರಾಗಿದ್ದಾರೆ, ನೋವಿನಿಂದ ಅಸಹಾಯಕತೆಯಿಂದ ತುಂಬಿದ್ದಾರೆ ಮತ್ತು ಅವರು ಬಹಳ ಒಂದು ನಿರಾಶೆಯಿಂದ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. ಅಂಥ ಒಂದು ಸಮಯದಲ್ಲಿ ಯೇಸು ಅವರ ಹಿಂದೆಯೇ ಬರುತ್ತಾ ಇದ್ದಾನೆ. ಅವರ ಸಂಭಾಷಣೆಯನ್ನು ಕೇಳಿದ್ದಾನೆ ಮತ್ತು ಅವರೊಂದಿಗೆ ವ್ಯವಹಾರವನ್ನು ಕೂಡ ಪ್ರಾರಂಭಿಸುತ್ತಾನೆ. ಯಾವಾಗ ಯೇಸು ಅವರನ್ನು ಕೆಲವು ಪ್ರಶ್ನೆ ಮಾಡುವಾಗ ಅವರು ಈ ವ್ಯಕ್ತಿ ಯಾರೋ ಎಂಬುದಾಗಿ ತಿಳಿದು ಅವರಿಗಿದ್ದಂಥ ಆ ಒಂದು ನಿರಾಶೆಯನ್ನು ಅವರು ವ್ಯಕ್ತಪಡಿಸುವಂಥವರಾಗಿದ್ದಾರೆ. ಉದಾಹರಣೆಗೆ 24ನೇ ಅಧ್ಯಾಯದ 29ನೇ ವಚನವನ್ನು ನಾವು ನೋಡುವುದಾದರೆ, 24ನೇ ಅಧ್ಯಾಯದ 19ನೇ ವಚನವನ್ನು ನಾವು ನೋಡುವುದಾದರೆ, ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಇಲ್ಲಿ ಅವರು ವ್ಯಕ್ತಪಡಿಸುವಂಥದ್ದು ಏನೆಂದರೆ, ಯೇಸುವನ್ನು ಒಬ್ಬ ಒಳ್ಳೆ ಮಾತಿನಲ್ಲಿ ಕೃತ್ಯದಲ್ಲಿ ಆತನು ಸಮರ್ಥನಾಗಿದ್ದನು, ಆದರೆ ಆತನೊಬ್ಬ ಕೇವಲ ಒಂದು ಪ್ರವಾದಿ ಎಂಬುದಾಗಿ ವ್ಯಕ್ತಪಡಿಸುವಂಥವರಾಗಿದ್ದಾರೆ. ಹಾಗೆ 21ನೇ ವಚನದಲ್ಲಿ ನಾವು ನೋಡುವುದಾದರೆ ಇನ್ನೊಂದು ನಿರಾಶೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು ಎಂಬುದಾಗಿ. ಇದು ಮಾತ್ರವಲ್ಲದೆ ಈ ಕಾರ್ಯಗಳು ನಡೆದು ಈ ಹೊತ್ತು 3ನೇ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂತಲೂ ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡಿದರು. ಇಲ್ಲಿ ಅವರಿಗೆ ಆಗಿರುವಂಥ ಒಂದು ಆಶ್ಚರ್ಯಕರವಾಗಿರುವಂಥ ಒಂದು ಸಂಗತಿ ಏನು ಎಂಬುದಾಗಿ ಹೇಳುವುದಾದರೆ, ಯೇಸು ಆತನು ತಮ್ಮನ್ನು ಬಿಡಿಸುವಂಥ ಒಬ್ಬ ಮೆಸ್ಸಿಯನೆಂಬುದಾಗಿ ಅವರು ಭಾವಿಸಿದರು. ಆದರೆ ಇವತ್ತಿಗೆ ಅವರಿಗೆ ನಿರಾಶೆ ಕಾದಿದೆ. ಏನಂತೇಳಿದರೆ, ಆ ಬಿಡಿಸತಕ್ಕವನು ಅಲ್ಲ, ಅಥವಾ ಆತನೊಬ್ಬ ಕೇವಲ ಒಂದು ಮಾತಿನಲ್ಲಿ ಕೃತ್ಯದಲ್ಲಿ ಸಮರ್ಥನಾಗಿ ಕಂಡುಬಂದಂಥ ಒಬ್ಬ ಪ್ರವಾದಿ ಎಂಬುದಾಗಿ ಅವರು ತಮ್ಮ ನಿರಾಶೆಯನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಅಂಥ ಒಂದು ಸಮಯದಲ್ಲಿ ಕರ್ತನಲ್ಲಿ ಪ್ರಿಯರೇ, ಯಾವಾಗ ಯೇಸು ಅವರೊಂದಿಗೆ ವ್ಯವಹರಿಸಿ ಮಾತಾಡಿ ಸಂಭಾಷಿಸಿ ಮತ್ತು ಅವರಿಗೆ ಮನವರಿಕೆ ಮಾಡಿಕೊಡುವಾಗ ಆಗ ಅವರು ನಂಬುವಂಥವರಾಗಿದ್ದಾರೆ. ಈಗ ಅವರ ಜೀವನ, ಇಂಥ ಒಂದು ನಿರಾಶೆಯ ಜೀವನ ಈಗ ಒಂದು ನಿರೀಕ್ಷೆಗೆ ನಡೆಸಲ್ಪಡುವಂಥದ್ದಾಗಿದೆ. ನೌ ದೇ ಹ್ಯಾವ್ ಫಾರ್ಮ್ಡ್ ಆ್ಯಸ್ ಅ ಕಮ್ಯುನಿಟಿ ಆಫ್ ಫೇತ್. ಒಂದು ನಂಬಿಕೆಯ ಮಂಡಳಿಯಾಗಿ ಅವರೀಗ ಕಂಡುಬರುತ್ತಾ ಇದ್ದಾರೆ. ಅಪನಂಬಿಗಸ್ತಕ್ಕೆ ಅವರಲ್ಲಿ ಒಂದು ಕಾಲದಲ್ಲಿ ಇತ್ತು, ಆದರೆ ಈಗ ಅವರು ನಂಬಿಕೆಯ ಮಂಡಳಿಯಾಗಿ ಕಂಡುಬರುವಂಥವರಾಗಿದ್ದಾರೆ. ಕರ್ತನಲ್ಲಿ ಪ್ರೇರೆ, ಅನೇಕ ಸಲ ನಮ್ಮ ಜೀವನದಲ್ಲಿ ಕೂಡ ಬೇರೆ ಬೇರೆ ಕಾರಣಗಳಿಂದ, ನಮ್ಮ ಸುತ್ತಮುತ್ತಲೂ ಆಗುವಂಥ ಪರಿಸ್ಥಿತಿಗಳಿಂದ, ಸನ್ನಿವೇಶಗಳಿಂದ ನಾವು ಕೂಡ ಜೀವನದಲ್ಲಿ ನಿರಾಶರಾಗುವಂಥವರಾಗಿದ್ದೇವೆ. ನಾವು ಏನೆಲ್ಲ ನಮ್ಮ ಜೀವವುಳ್ಳ ದೇವರು, ಆತನು ಪ್ರಾರ್ಥನೆಗಳನ್ನು ಕೇಳುವ ದೇವರು, ಅದ್ಭುತಗಳನ್ನು ಮಾಡುವ ದೇವರು ಮತ್ತು ಕೃಪಾಭರಿತನಾಗಿರುವಂಥ ದೇವರು, ಒಳ್ಳೆಯ ದೇವರು, ಪ್ರೀತಿ ಮಾಡುವ ದೇವರು ಎಂಬುದಾಗಿ ನಾವು ಹೇಳ್ತೇವೋ, ಅದೇ ಜನರು, ಅದೇ ವಿಶ್ವಾಸಿಗಳು ಯಾವಾಗ ನಮ್ಮ ಜೀವನದಲ್ಲಿ ಸಂಕಷ್ಟಗಳು ಬರುವಾಗ, ನೋವುಗಳು ಬರುವಾಗ, ಬಲಹೀನತೆಗಳು ಕಾಣುವಾಗ, ರೋಗ ರುಜಿನಗಳು ನಮ್ಮನ್ನು ಆವರಿಸುವಾಗ ನಾವು ಒಂದು ನಿರಾಶೆಯನ್ನು ವ್ಯಕ್ತಪಡಿಸುವಂಥರಾಗಿದ್ದೇವೆ. ಆದರೆ ಈ ಪುನರುತ್ಥಾನ ನಮಗೆ ಒಂದು ಪ್ರೋತ್ಸಾಹವಾಗಿ ನಿಲ್ಲುವಂಥದ್ದಾಗಿದೆ. ಸತ್ಯಮೇವ ಜಯತೆ ಅಂದರೆ ನಾವು ಸತ್ಯಕ್ಕಾಗಿ ನಿಲ್ಲುವಾಗ ಅಲ್ಲಿ ಜಯವಿದೆ ಎಂಬುದನ್ನು ಪುನರುತ್ಥಾನ ನಮಗೆ ಸಾರಿ ತಿಳಿಸುವಂಥದ್ದಾಗಿದೆ. ಈ ಕಾರಣದಿಂದ ಬೆದರುವವರು ನಾವಲ್ಲ ಪ್ರಿಯರೇ, ಸೋತು ಹೋಗುವವರು ನಾವಲ್ಲ, ಬಿದ್ದು ಹೋಗುವವರು ನಾವಲ್ಲ, ಬದಲು ನಾವು ಧೈರ್ಯಗೆಡುವವರಲ್ಲ, ಬದಲು ನಾವು ಧೈರ್ಯದಿಂದ ಮುಂದೆ ಸಾಗುವರು. ಈ ಒಂದು ನಮ್ಮ ಧೈರ್ಯಕ್ಕೆ, ನಮ್ಮ ಜೀವಿತದ ಒಂದು ನಿರೀಕ್ಷೆಗೆ ಆಧಾರ ಏನು ಎಂಬುದಾಗಿ ಹೇಳುವಾಗ ಅದು ಕ್ರಿಸ್ತನ ಪುನರುತ್ಥಾನವಾಗಿದೆ. ಕ್ರಿಸ್ತನ ಪುನರುತ್ಥಾನವಾಗಿದೆ. ಅದರಿಂದಾಗಿ ನಮ್ಮ ಜೀವನಗಳು ಬದಲಾಗಬೇಕಾಗಿದೆ. ನಾವು ಒಂದು ಕಮ್ಯುನಿಟಿ ಆಫ್ ಫೇತ್ ಆಗಿ ನಾವು ನಿಲ್ಲಬೇಕಾಗಿದೆ. ನಂಬಿಕೆಯ ಸಮುದಾಯವಾಗಿ ನಾವು ಈ ಪ್ರಪಂಚದಲ್ಲಿ ಕಂಡುಬರಬೇಕಾಗಿದೆ. ಎರಡನೇದಾಗಿ ನಾವು ನೋಡುವುದಾದರೆ, ಈ ಒಂದು ಕಮ್ಯುನಿಟಿ ಅದು ಎಂಥ ಕಮ್ಯುನಿಟಿ ಆಗಿತ್ತು ಎಂಬುದಾಗಿ ಹೇಳುವಾಗ ಅದೊಂದು ಐಕ್ಯತೆಯ ಕಮ್ಯುನಿಟಿ ಆಗಿತ್ತು.
ಇಟ್ ವಾಸ್ ಅ ಕಮ್ಯುನಿಟಿ ಆಫ್ ಯೂನಿಟಿ. ಈ ಒಂದು ಯಾವಾಗ ಈ ನಂಬಿದ್ದ ಮಂಡಳಿ ಅವರಲ್ಲಿ ಪ್ರೀತಿ ಇತ್ತು, ಅನ್ಯೂನ್ಯತೆ ಇತ್ತು, ಮತ್ತು ಎಲ್ಲಕ್ಕಿಂತ ಪ್ರಾಮುಖ್ಯವಾಗಿ ಅವರಲ್ಲಿ ಐಕ್ಯತೆ ಇದೆ ಎಂಬುದಾಗಿ ನಾವು ಗಮನಿಸ್ತೇವೆ. ನಮ್ಮ ದೇವರು ಏಕದೇವರು. ಆತನು 3 ವಿಧದಲ್ಲಿ ಪ್ರಕಟಗೊಂಡಿದ್ದಾನೆ. ಆತನು ಒಬ್ಬನೇ ದೇವರಾಗಿದ್ದರೂ ಕೂಡ ಆತನ ವ್ಯಕ್ತಿತ್ವಗಳು 3 ರೂಪದಲ್ಲಿ ಇದ್ದಾವೆ. ಆದರೂ ಅವರು 3 ರೂಪದಲ್ಲಿದ್ದರೂ ಕೂಡ ಅವರ ಗುರಿ, ಅವರ ಧ್ಯೇಯ, ಅವರ ಉದ್ದೇಶ ಒಂದೇ ಆಗಿತ್ತು. ಅದೇನೆಂದರೆ ಲೋಕರಕ್ಷಣೆ. ಈ ಲೋಕರಕ್ಷಣೆಗೋಸ್ಕರವಾಗಿ ತಂದೆ, ಮಗ ಮತ್ತು ಪರಿಶುದ್ಧಾತ್ಮ ಈ 3 ಒಟ್ಟಾಗಿ ಕೂಡಿ ಒಂದು ಕಾರ್ಯವನ್ನು ಅವರು ಮಾಡಿ ಲೋಕಕ್ಕೆ ರಕ್ಷಣೆಯನ್ನು ತಂದುಕೊಟ್ಟಿದ್ದಾರೆ. ಇದು ಇವತ್ತಿನ ಕ್ರೈಸ್ತ ಜನರಿಗೆ ಒಂದು ಮಾದರಿಯಾಗಿರಬೇಕಾಗಿದೆ. ನಮ್ಮ ಸ್ವಭಾವಗಳು ಏನೇ ಇದ್ದರೂ, ನಾವು ಯಾರೇ ಆಗಿದ್ದರೂ, ನಾವು ಎಲ್ಲಿಯವರೇ ಆಗಿದ್ದರೂ, ನಮ್ಮ ಪದವಿ, ಸ್ಥಾನ, ಅಂತಸ್ತುಗಳು ಏನೇ ಆಗಿದ್ದರೂ ಕೂಡ ನಂಬಿದ್ದ ನಾವೆಲ್ಲರೂ ಕೂಡ ಒಂದು ಸಮುದಾಯವಾಗಿ ಮಾರ್ಪಡಬೇಕಾಗಿದೆ. ನಾವು ಒಗ್ಗಟ್ಟಾಗಿ ಕಾರ್ಯ ಮಾಡಬೇಕಾಗಿದೆ. ಐಕ್ಯತೆಯಿಂದ ನಾವು ಜೀವಿಸುವವರಾಗಿ ನಾವು ಕಂಡು ಬರಬೇಕಾಗಿದೆ. ಯಾವಾಗ ಈ ನಂಬಿಕೆಯಲ್ಲಿದ್ದಂಥ ಈ ವ್ಯಕ್ತಿಗಳು, ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 29ನೇ ವಚನದಲ್ಲಿ ಯೇಸುವಿನೊಂದಿಗೆ ಅವರು ಅನ್ಯೂನ್ಯತೆಯನ್ನು ಬೆಳೆಸ್ತಾ ಇದ್ದಾರೆ. ಯೇಸುವಿನೊಂದಿಗೆ ಅವರು ಐಕ್ಯರಾಗಿರಲಿಕ್ಕೆ ಅವರು ಬೇಡಿಕೊಳ್ತಾ ಇದ್ದಾರೆ. ಉದಾಹರಣೆಗೆ ಅವರು ನಮ್ಮ ಸಂಗಡ ಇರು, ಸಂಜೆಯಾಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಿದರು. ಇಲ್ಲಿ ನಾವು ಗಮನಿಸ್ತೇವೆ, ಈ ಒಂದು ಶಿಷ್ಯರು ಆ ಯೇಸುವಿನ ಅನ್ಯೂನ್ಯತೆಯನ್ನು ಬೇಡಿಕೊಳ್ತಾ ಇದ್ದಾರೆ. ಯೇಸುವಿನೊಂದಿಗೆ ಏಕವಾಗಿ ಇರಲಿಕ್ಕೆ ಅವರು ಬಯಸ್ತಾ ಇದ್ದಾರೆ, ಅಥವಾ ಅವರೊಂದಿಗೆ ಯೇಸು ಇರಬೇಕೆಂಬುದಾಗಿ ಬಯಸ್ತಾ ಇದ್ದಾರೆ. ಮಾತ್ರವಲ್ಲದೆ 30ನೇ ವಚನ ಹೇಳ್ತದೆ, ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು ಎಂಬುದಾಗಿ. ಅವರು ಆತನ ಗುರುತನ್ನು ಹಿಡಿದರು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ಏನು ಗಮನಿಸ್ತಾ ಇದ್ದೇವೆ ಎಂಬುದಾಗಿ ಹೇಳುವಾಗ, ಯಾವಾಗ ಯೇಸು ಅವರೊಂದಿಗೆ ಇರುವುದಕ್ಕೆ ಬಯಸಿ ಅವರೊಂದಿಗೆ ಅನ್ಯೂನ್ಯ ಭೋಜನವನ್ನು ಮಾಡಿದನೋ ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಅಲ್ಲಿ ಒಂದು ಅದ್ಭುತವಾಯಿತು. ಏನೆಂದರೆ ಅವರು ರಕ್ಷಕನನ್ನು ಗುರುತಿಸಿದರು. ಐಕ್ಯತೆಯಲ್ಲಿ ಆಗುವಂಥ ಅತಿ ದೊಡ್ಡ, ಶ್ರೇಷ್ಠ, ಉತ್ತಮವಾದ ಅನುಭವ ಏನೆಂದರೆ ನಾವು ನಮ್ಮ ರಕ್ಷಕನನ್ನು ಕಂಡುಕೊಳ್ಳುವಂಥವರಾಗಿದ್ದೇವೆ. ನಿಜ ದೇವರನ್ನು ನಾವು ತಿಳ್ಕೊಳ್ಳುವಂಥವರಾಗಿದ್ದೇವೆ. ನಿಜ ದೇವರನ್ನು ಗ್ರಹಿಸುವಂಥವರಾಗಿದ್ದೇವೆ. ಆತನು ನಮಗೋಸ್ಕರವಾಗಿ ಏನೆಲ್ಲ ಮಾಡಿದ್ದಾನೆ ಎಂಬುದಾಗಿ ತಂದೆ, ಮಗ, ಪರಿಶುದ್ಧಾತ್ಮ 3 ಬೇರೆ ಬೇರೆ ರೂಪದಲ್ಲಿ ಕಂಡು ಬಂದರೂ ಕೂಡ ಒಂದು ಆಲೋಚನೆಗಾಗಿ, ಒಂದು ಗುರಿಗಾಗಿ, ಒಂದು ಉದ್ದೇಶಕ್ಕಾಗಿ ಅವರು ಯಾವ ರೀತಿಯಲ್ಲಿ ಕಾರ್ಯ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ಗ್ರಹಿಸಿಕೊಳ್ತೇವೆ. ಹಾಗಿರುವುದಾದರೆ ಅವರೇ ಈ ದಿವಸ ಇಡೀ ಕ್ರೈಸ್ತ ಸಭೆಗೆ ಒಂದು ಮಾದರಿಯಾಗಿ ಇದ್ದಾರೆ ಪ್ರಿಯರೇ. ಆದರೆ ವಿಪರ್ಯಾಸದ ಸಂಗತಿ ಏನು ಎಂಬುದಾಗಿ ಹೇಳುವುದಾದರೆ, ಯಾವ ಸಭೆಯಲ್ಲಿ ಐಕ್ಯತೆ ಇರಬೇಕಾಗಿತ್ತೋ ಅಂಥ ಸಭೆಗಳಲ್ಲಿ ಇವತ್ತು ಭಿನ್ನಾಭಿಪ್ರಾಯಗಳು, ಭೇದಗಳು, ಕಚ್ಚಾಟಗಳು ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಇದು ಕೇವಲ ಇಂದಿನ ಒಂದು ಸಮಸ್ಯೆ ಅಲ್ಲ, ಆದಿ ಸಭೆಯಲ್ಲಿಯೇ ಇಂಥ ಒಂದು ಸಮಸ್ಯೆಗಳು ಬಂತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಉದಾಹರಣೆಗೆ ಗ್ರೀಕ್ ಮತ್ತು ಹಿಬ್ರಿಯ ಸ್ತ್ರೀಯರನ್ನು ಸರಿಯಾಗಿ ಪರಾಂಬರಿಸುವುದಿಲ್ಲ ಎಂಬುದಾಗಿ ಅವರು ಭೇದಗಳನ್ನು ವ್ಯಕ್ತಪಡಿಸುವಂಥವರಾಗಿದ್ದಾರೆ. ಮಾತ್ರವಲ್ಲದೆ ಕೊರಿಂಥದಲ್ಲಿ ನಾವು ನೋಡುವಾಗ ಒಬ್ಬನು ನಾನು ಪೌಲನವನು, ನಾನು ಕೇಫನವನು, ನಾನು ಕ್ರಿಸ್ತನವನು ಎಂಬುದಾಗಿ ಬೇರೆ ಬೇರೆ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಉಂಟಾದದ್ದನ್ನು ನಾವು ಗಮನಿಸ್ತೇವೆ. ಆದರೆ ಪೌಲನು ಅದನ್ನು ಸ್ವಸ್ಥಪಡಿಸುವಂಥವನಾಗಿದ್ದಾನೆ. ಪೌಲನು ಯಾರು, ಕೇಫನು ಯಾರು, ಆದರೆ ಕ್ರಿಸ್ತನು ಯಾರು? ಸಭೆಯನ್ನು ಬೆಳೆಸುತ್ತಾ ಬಂದವನು ದೇವರೇ ಎಂಬುದಾಗಿ. ಹೌದು ಪ್ರಿಯರೇ, ಇದು ಯೇಸು ಕ್ರಿಸ್ತನು ಸ್ವಾರಕ್ತವನ್ನು ಸುರಿಸಿ ಸಭೆಯನ್ನು ಸಂಪಾದಿಸಿದ್ದಾನೆ. ಈ ಸಭೆ ಎನ್ನುವಂಥದ್ದು ಯಾವತ್ತಿಗೂ ಕೂಡ ಅದು ಕ್ರಿಸ್ತನಿಗೆ ಸಂಬಂಧಪಟ್ಟದ್ದೇ ಹೊರತು ನಿನಗೆ ನನಗೆ ಅದು ಸಂಬಂಧಪಟ್ಟದ್ದಲ್ಲ. ದೇವರು ನಮ್ಮನ್ನು ಆ ಸಭೆಯಲ್ಲಿ ಒಂದು ಅಂಗಗಳನ್ನಾಗಿ ಇಟ್ಟಿದ್ದಾನಷ್ಟೇ. ಯಾತಕ್ಕೋಸ್ಕರವಾಗಿ ನಾವೆಲ್ಲರೂ ಒಂದು ಉದ್ದೇಶಕ್ಕಾಗಿ, ಒಂದು ಕಾರ್ಯಕ್ಕಾಗಿ, ದೇವರ ಘನಕ್ಕಾಗಿ, ದೇವರ ಮಾನಕ್ಕಾಗಿ, ದೇವರ ಮಹಿಮೆಗಾಗಿ ಪ್ರೀತಿಯಿಂದ, ಅನ್ಯೂನ್ಯತೆಯಿಂದ, ಒಗ್ಗಟ್ಟಿನಿಂದ ನಾವು ದುಡಿದು ಕ್ರಿಸ್ತನ ಪ್ರೀತಿಯನ್ನು ನಾವು ಲೋಕಕ್ಕೆ ಪ್ರಚುರಪಡಿಸುವುದಕ್ಕೋಸ್ಕರವಾಗಿ. ಆದ್ದರಿಂದಾಗಿ
ಕಮ್ಯುನಿಟಿ ಫಾರ್ಮೇಷನ್ ಅರೌಂಡ್ ದ ರಿಸರೆಕ್ಷನ್ ಎಕ್ಸ್ಪೀರಿಯನ್ಸ್ ಎಂಬುದಾಗಿ ಹೇಳುವಾಗ ನಾವೊಂದು ಹೊಸ ಸಮುದಾಯವಾಗಿ ಮಾರ್ಪಡಬೇಕಾಗಿದೆ. ಆ ಸಮುದಾಯ ಅದು ಮೊದಲು ಒಂದು ನಂಬಿಕೆಯ ಸಮುದಾಯ ಮತ್ತು ಎರಡನೇದಾಗಿ ಅದು ಐಕ್ಯತೆಯ ಸಮುದಾಯವಾಗಿ ಮಾರ್ಪಡಬೇಕಾಗಿದೆ. ಮತ್ತು ಮೂರನೇದಾಗಿ ನಾವು ಗಮನಿಸುವುದಾದರೆ ಇಟ್ ವಾಸ್ ಆಲ್ಸೋ ದ ಕಮ್ಯುನಿಟಿ ಆಫ್ ಸರ್ವಿಸ್ ಆ್ಯಂಡ್ ಸ್ಯಾಕ್ರಿಫೈಸ್. ಈ ಒಂದು ಸಮುದಾಯ ಅದು ಕೇವಲ ನಂಬಿಕೆಯ ಸಮುದಾಯ ಮಾತ್ರವಲ್ಲ, ಐಕ್ಯತೆ ಸಮುದಾಯ ಮಾತ್ರವಲ್ಲ, ಬದಲು ಸೇವೆ ಮತ್ತು ತ್ಯಾಗದ ಮನೋಭಾವನೆಯನ್ನು ಹೊಂದಿಕೊಂಡಿದ್ದ ಒಂದು ಸಮುದಾಯವೆಂಬುದಾಗಿ ನಾವು ಗಮನಿಸ್ತೇವೆ. ಇವರೆಲ್ಲರೂ ಕೂಡ ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ, ಬದಲು ಸೇವೆ ಮಾಡುವುದಕ್ಕೆ ಸಿದ್ಧವಾಗಿರುವಂಥ ಒಂದು ಸಮುದಾಯ. ಯೇಸು ಕ್ರಿಸ್ತನೇ ಅವರಿಗೆ, ಆ ಸಭೆಗೆ ಮಾದರಿಯಾಗಿದ್ದಾನೆ. ಯೇಸು ಕ್ರಿಸ್ತನೇ ಅವರಿಗೆ ಮಾದರಿಯಾಗಿದ್ದಾನೆ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾನೆ, ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್ ಇಸ್ ಅ ರೋಲ್ ಮಾಡೆಲ್ ಫಾರ್ ದ ಮಿನಿಸ್ಟ್ರಿ, ಫಾರ್ ದ ಸರ್ವಿಸ್ ಆ್ಯಂಡ್ ಫಾರ್ ದ ಮಿನಿಸ್ಟ್ರಿ. ಯಾಕಂತೇಳಿದರೆ ಯೇಸು ಸ್ವತಃ ತನ್ನ ಶಿಷ್ಯರ ಪಾದಗಳನ್ನು ತೊಳೆದು ಆತನು ಲೋಕಕ್ಕೆ ಮಾದರಿಯಾಗಿದ್ದಾನೆ. ಯೇಸು ಹೇಳಿದ್ದಾನೆ, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಬದಲು ಸೇವೆ ಮಾಡುವುದಕ್ಕೂ ಮತ್ತು ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದಿದ್ದೇನೆ ಎಂಬುದಾಗಿ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಸೇವೆ ಎಂಬುದಾಗಿ ಹೇಳುವಾಗ ಕೇವಲ ಸೇವೆ ಮಾಡುವಂಥದ್ದಲ್ಲ, ಕೇವಲ ಏನನ್ನೋ ನಮಗಿರುವಂಥದ್ದನ್ನು ತ್ಯಾಗ ಮಾಡುವಂಥದ್ದಲ್ಲ, ಬದಲು ನಮ್ಮ ಪ್ರಾಣವನ್ನೇ ಕೊಡುವುದಕ್ಕೆ ಸಿದ್ಧರಾಗುವಂಥದ್ದು. ಅಂಥ ಒಂದು ಸಮುದಾಯವಾಗಿ ನಾವು ಮಾರ್ಪಡಬೇಕಾಗಿದೆ. ವಿ ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ಆ್ಯಸ್ ಅ ಕಮ್ಯುನಿಟಿ ಆಫ್ ಸರ್ವಿಸ್ ಆ್ಯಂಡ್ ಸ್ಯಾಕ್ರಿಫೈಸ್. ಹಾಗಾದರೆ ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸಂದೇಶವನ್ನು ಕೇಳುತ್ತಿರುವಂಥ ಪ್ರಿಯ ದೇವಜನರೇ, ಇಂದು ಇಂಥ ಒಂದು ಭಾವನೆ ನಮ್ಮಲ್ಲಿ ಇದೆಯೋ ಎನ್ನುವಂಥ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕಾಗಿದೆ. ಇವತ್ತು ಯಾರೇ ಆಗಲಿ, ಸಣ್ಣ ಮಕ್ಕಳಿಂದ ಮೊದಲುಗೊಂಡು ದೊಡ್ಡವರ ತನಕ ನಾನು, ನನ್ನದು, ನನ್ನ ಪದವಿ, ನನ್ನ ಜ್ಞಾನ, ನನ್ನ ತಲಾಂತುಗಳ ಪ್ರದರ್ಶನವೇ ಆಗ್ತಾ ಇದೆ. ಸಭೆ ಎಂಬುದಾಗಿ ಹೇಳ್ತೇವೆ, ಸೇವೆ ಎಂಬುದಾಗಿ ಹೇಳ್ತೇವೆ, ಆದರೆ ಅದೇ ವೇಳೆಯಲ್ಲಿ ನಾವು ಏನೋ ಒಂದು ಕಡೆಯಲ್ಲಿ ಸ್ವಾರ್ಥದ ಭಾವನೆಯಿಂದ ತುಂಬಿರುವಂಥವರಾಗಿದೆ. ಇವತ್ತು ಅನೇಕ ಸಲ ನಾವು ಮನುಷ್ಯರ ಗಮನವನ್ನು ಮಾತ್ರ ಸೆಳೆಯುವುದಕ್ಕೆ ನಾವು ಪ್ರಯತ್ನಿಸ್ತೇವೆ. ಆದರೆ ಪೌಲನು ಒಂದು ಮಾತು ಹೇಳ್ತಾನೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಅಲ್ಲಿ ಪೌಲನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಗಲಾತ್ಯ 1:10, ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಎಂಥ ಒಂದು ಶ್ರೇಷ್ಠವಾಗಿರುವಂಥ ಒಂದು ಸಂದೇಶ ಪ್ರಿಯರೇ. ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾನು ಯಾರನ್ನು ಮೆಚ್ಚಿಸುವುದಕ್ಕಾಗಿ ನಾನು ವ್ಯಕ್ತಿಯಾಗಿದ್ದೇನೆ, ಸೇವೆ ಮಾಡ್ತಾ ಇದ್ದೇನೆ, ಸೇವಕನಾಗಿದ್ದೇನೆ? ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿಯಾ, ದೇವರನ್ನು ಮೆಚ್ಚಿಸುವುದಕ್ಕಾಗಿಯಾ? ಒಂದು ವೇಳೆ ನಾನು ಮನುಷ್ಯರನ್ನು ಮೆಚ್ಚಿಸುವಂಥ ಸೇವೆ ಅದು ನನ್ನದಾಗಿದ್ದರೆ ನಾನು ಕ್ರಿಸ್ತನವನಲ್ಲ, ಕ್ರಿಸ್ತನ ದಾಸನಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ಪ್ರಿಯರೇ, ಇವತ್ತು ಇಂಥ ಒಂದು ಸೇವೆ ಬಹಳ ಕಂಡುಬರುವಂಥದ್ದು ಬಹಳ ವಿಪರ್ಯಾಸವಾಗಿದೆ. ಇವತ್ತು ಮನುಷ್ಯರನ್ನು ಮೆಚ್ಚಿಸುವಂಥ ಕಾರ್ಯಗಳು ಬರದಿಂದ ಸಾಗುತ್ತಾ ಇದ್ದೇವೆ. ನಾವು ಯಾರನ್ನು ಮೆಚ್ಚಿಸುವುದಕ್ಕಾಗಿ ಸೇವೆ ಮಾಡ್ತೇವೆ, ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ನಾವು ನಾನಾ ಥರವಾಗಿರುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡುವಂಥವರಾಗಿದ್ದೇವೆ. ಆದರೆ ನಮ್ಮ ಇವತ್ತಿನ ಆ ಪುನರುತ್ಥಾನದ ಅನುಭವ ಒಂದು ವೇಳೆ ನಮಗೆ ನಿಜವಾಗಿ ಆಗಿರುವುದಾದರೆ ನಾವು ಮನುಷ್ಯರನ್ನು ಮೆಚ್ಚಿಸುವವರಲ್ಲ, ಬದಲು ದೇವರನ್ನು ಮೆಚ್ಚಿಸುವಂಥ ಸೇವಕರುಗಳು ನಾವು ಆಗಬೇಕಾಗಿದೆ. ನಾವು ಪುನರುತ್ಥಾನದ ನಿಜವಾದ ಅನುಭವವನ್ನು ನಮಗಾಗಿರುವುದಾದರೆ ನಾವೆಲ್ಲರೂ ಕೂಡ ದೇವರನ್ನು ಮೆಚ್ಚಿಸುವಂಥ ವಿಶ್ವಾಸಿಗಳಾಗಿ ರೂಪುಗೊಳ್ಳಬೇಕಾಗಿದೆ ಪ್ರಿಯರೇ. ಅದರಿಂದಾಗಿ ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ಒಂದು ಗಮನವನ್ನು ಸೆಳೆಯುವಂಥ ಹಂಗಿನಲ್ಲಿದ್ದೇವೆ, ಮನುಷ್ಯರ ಗಮನವನ್ನಲ್ಲ. ಅದಕ್ಕೋಸ್ಕರವಾಗಿ ನಾನು ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ, ಮನುಷ್ಯರನ್ನು, ದೇವರನ್ನು ಎಂಬುದಾಗಿ ಆತನು ಪ್ರಶ್ನೆ ಕೇಳುವಂತನ. ಯಾಕಂದರೆ ಸ್ವಾಮಿ ನಮ್ಮನ್ನು ಯಾತಕ್ಕೋಸ್ಕರವಾಗಿ ಕರೆದಿದ್ದಾನೆ ಎಂಬುದಾಗಿ ಹೇಳುವಾಗ ಒಂದು ಸಾಕ್ಷಿಯ ಜೀವಿತಕ್ಕೋಸ್ಕರವಾಗಿ. ದೇವರು ನಮ್ಮನ್ನು ಒಂದು ಸಾಕ್ಷಿಯ ಜೀವಿತಕ್ಕೋಸ್ಕರವಾಗಿ ಕರೆದಿದ್ದಾನೆ. ಅಲ್ಲಿ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 33ನೇ ವಚನದಲ್ಲಿ ಕೂಡ ನಾವು ನೋಡುವುದಾದರೆ, ಅಪೊಸ್ತಲ ಕೃತ್ಯಗಳು ಇವತ್ತಿನ ಪರಿಚ್ಛೇದದಲ್ಲಿ 4ನೇ ಅಧ್ಯಾಯ 33ನೇ ವಚನ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡುವುದಾದರೆ,
ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೋಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಾ ಇದ್ದರು. ಅವ್ರು ಏನು ಮಾಡ್ತಾ ಇದ್ದರು? ಕ್ರಿಸ್ತನು ಎದ್ದಿದ್ದಾನೆ, ಆದರೆ ಎದ್ದು ಬಂದದಕ್ಕೆ ಅವರು ಏನಾಗಿದ್ದಾರೆ? ಸಾಕ್ಷಿಗಳಾಗಿ ನಿಂತಿದ್ದಾರೆ ಎಂಬುದಾಗಿ ನಾವು ಇಲ್ಲಿ ಗಮನಿಸ್ತಾ ಇದ್ದೆ. ಅದರಿಂದಾಗಿ ನಾವು ಇವತ್ತು ಕ್ರಿಸ್ತನ ಸಾಕ್ಷಿಗಳಾಗಿರುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದೆ. ಅಷ್ಟು ಮಾತ್ರವಲ್ಲದೆ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 48ನೇ ವಚನ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಯಾವುದರ ವಿಷಯದಲ್ಲಿ? ಪುನರುತ್ಥಾನದ ವಿಷಯದಲ್ಲಿ, ಯೇಸುವಿನ ಶ್ರಮ ಮರಣ, ಆತನ ಜೀವಿತದ ವಿಷಯದಲ್ಲಿ ನೀವು ಸಾಕ್ಷಿಗಳಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುತ್ತಾ ಇದೆ. ಆದ್ದರಿಂದ ಇಂದು ಪುನರುತ್ಥಾನದ ಅನುಭವ ಸುತ್ತ ಒಂದು ಹೊಸ ಸಮುದಾಯ ರಚನೆಯಾಗಬೇಕಾಗಿದೆ. ದ್ವೇಷ ಅಸೂಯೆಗಳಿರುವಂಥ ಸಭೆ ಎನ್ನುವಂಥದ್ದು ಅದು ಪ್ರೀತಿಯ ಸಂಕೇತವಾಗಿದೆ. ಆದರೆ ಈ ಪ್ರೀತಿಯ ಸಂಕೇತವಾಗಿದ್ದಂಥ ಸಭೆಯಲ್ಲಿ ದ್ವೇಷಗಳಿದ್ದಾವೆ, ಅಸೂಯೆಗಳಿದ್ದಾವೆ. ಆದರೆ ಇಂಥ ದ್ವೇಷ ಅಸೂಯೆಗಳು ತೆಗೆದು ಹಾಕಲ್ಪಟ್ಟು ಪುನಃ ಪ್ರೀತಿಯೆಡೆಗೆ ನಾವು ಸಾಗಬೇಕಾಗಿದೆ. ಅದೇ ಕಮ್ಯುನಿಟಿ ಫಾರ್ಮೇಷನ್ ಅರೌಂಡ್ ದ ರಿಸರೆಕ್ಷನ್ ಎಕ್ಸ್ಪೀರಿಯನ್ಸ್. ಯಾವ ಸಭೆಗೆ, ಯಾವ ವಿಶ್ವಾಸಿಗೆ, ಯಾವ ಸೇವಕನಿಗೆ ಈ ಒಂದು ಪುನರುತ್ಥಾನದ ಅನುಭವವಾಗಿದೆಯೋ, ನಿಜ ಅನುಭವವಾಗಿದೆಯೋ, ಪವಿತ್ರಾತ್ಮನ ಅನುಭವವಾಗಿದೆಯೋ, ಅವರಲ್ಲಿ ಏನಾಗಬೇಕಾಗಿದೆ? ದ್ವೇಷವು ಹೊಡೆದು ಹಾಕಲ್ಪಡಬೇಕಾಗಿದೆ, ಅಸೂಯೆಗಳು ಹೊಡೆದು ಹಾಕಲ್ಪಡಬೇಕಾಗಿದೆ, ಹೊಟ್ಟೆ ಕಿಚ್ಚುಗಳು ತೆಗೆದು ಹಾಕಲ್ಪಡಬೇಕಾಗಿದೆ. ನಾವೆಲ್ಲರೂ ಕೂಡ ಪ್ರೀತಿಯಲ್ಲಿ ಐಕ್ಯರಾಗಬೇಕಾಗಿದೆ. ಸಭೆ ಎನ್ನುವಂಥದ್ದು ಅದು ಪ್ರೀತಿಯ ದ್ಯೋತಕವಾಗಿದೆ. ಕ್ರಿಸ್ತನು ಪ್ರಾಣ ಕೊಟ್ಟದ್ದು ಅದು ಪ್ರೀತಿಯ ದ್ಯೋತಕವಾಗಿದೆ. ದೇವರು ಲೋಕವನ್ನು ಪ್ರೀತಿಸಿರುವಂಥದ್ದು ಅದು ಪ್ರೀತಿಯ ಸಂಕೇತವಾಗಿದೆ. ಆದ್ದರಿಂದಾಗಿ ಇಂದು ಸಭೆಯಲ್ಲಿ ಅನೇಕ ಸಲ ಏನಾಗ್ತಾ ಇದೆ ಎಂಬುದಾಗಿ ಹೇಳುವಾಗ, ಸಭೆ ಎನ್ನುವಂಥದ್ದು ನಾವು ಆಗಲೇ ಧ್ಯಾನ ಮಾಡಿದ್ದೇವೆ, ಅದು ತ್ಯಾಗಕ್ಕೆ, ಸೇವೆಗೆ ಅದು ಸಿದ್ಧವಾಗಿರಬೇಕು ಎಂಬುದಾಗಿ. ಆದರೆ ಇವತ್ತು ಇಂಥ ಒಂದು ತ್ಯಾಗ, ಇಂಥ ಒಂದು ಸೇವೆ ಸಭೆಯಲ್ಲಿ ಕಂಡುಬರುವ ಬದಲು ಅನೇಕ ಸಲ ದೋಚಿಕೊಳ್ಳುವಂಥದ್ದನ್ನು ಅಥವಾ ಸಭೆಯಿಂದ, ಸೇವೆಯಿಂದ ದೂರವಿರುವಂಥದ್ದನ್ನು ನಾವು ಗಮನಿಸುವಂಥರಾಗಿದೆ. ಅದರ ಬದಲು ಇವತ್ತು ಸಭೆಗಳಲ್ಲಿ ಏನಾಗಬೇಕಾಗಿದೆ ಎಂಬುದಾಗಿ ಹೇಳುವಾಗ, ಪ್ರತಿ ಕ್ರೈಸ್ತನು, ಪ್ರತಿ ವಿಶ್ವಾಸಿಯು ಪುನರುತ್ಥಾನದ ಅನುಭವವನ್ನು ಹೊಂದಿಕೊಂಡಿರುವಂಥ ಪ್ರತಿಯೊಬ್ಬರು ಕೂಡ ಅವರು ತಮ್ಮ ಜೀವಿತಗಳನ್ನು ಬದಲಾಯಿಸಿಕೊಂಡು ಸೇವೆಗಾಗಿ ಸಿದ್ಧರಾಗಬೇಕಾಗಿದೆ, ತ್ಯಾಗಕ್ಕೆ ಸಿದ್ಧರಾಗಬೇಕಾಗಿದೆ. ತ್ಯಾಗ ಎಂದರೆ ಏನೋ ಇದ್ದದ್ದನ್ನು ನಾವು ಕೊಡುವಂಥದ್ದಲ್ಲ, ಬದಲು ಪ್ರಾಣ ತ್ಯಾಗವನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಾವು ಅವರು ಗರಗಸದಿಂದ ಕೊಯ್ಯುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟರು ಎಂಬುದಾಗಿ, ಅಂಥ ಒಂದು ಪ್ರಾಣ ತ್ಯಾಗ ಅವರಲ್ಲಿ ಕಂಡು ಬಂತು ಪ್ರಿಯರೇ. ಅದಕ್ಕಾಗಿ ಅವರು ನಿಂತರು, ಸತ್ಯಕ್ಕಾಗಿ ಅವರು ಹೋರಾಡಿದರು. ಇವತ್ತು ಸಭೆ ಸತ್ಯಕ್ಕಾಗಿ ಹೋರಾಡಬೇಕಾಗಿದೆ. ಇವತ್ತು ಸಭೆ ಪ್ರಾಣವನ್ನು ಕೂಡ, ಪ್ರಾಣ ಕೊಡುವುದಕ್ಕಾಗಿ ಕೂಡ ಮುಂದೆ ಬರಬೇಕಾಗಿದೆ. ನಾವು ಹೆದರುವವರಲ್ಲ, ಬೆದರುವವರಲ್ಲ, ಸೋತು ಹೋಗುವವರಲ್ಲ. ಇದು ಪುನರುತ್ಥಾನದ ಸಂದೇಶ ನಮಗೆ ಇರುವಂಥದ್ದಾಗಿದೆ. ಮಾತ್ರವಲ್ಲದೆ ಇಂದು ಕ್ರೈಸ್ತ ಸಭೆಗಳಲ್ಲಿ ಅದು ಐಕ್ಯತೆ ಕಂಡುಬರಬೇಕಾಗಿದೆ. ಇವತ್ತು ನಾವು ಸಭೆಯಲ್ಲಿ ನೋಡುವಾಗ ನಾನಾ ಥರವಾಗಿರುವಂಥ ಗುಂಪುಗಳು, ಯಾವುದೇ ಸಭೆಯನ್ನು ನೀವು ತೆಗೆದುಕೊಳ್ಳಿ, ಪ್ರತಿ ಸಭೆಯಲ್ಲಿ ಭೇದ ಭಾವಗಳು, ಪ್ರತಿ ಸಭೆಯಲ್ಲಿ ಗುಂಪುಗಳು ಹುಟ್ಟುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ನಂಬಿದ್ದ ಮಂಡಳಿ ಅವರು ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಹೇಳುವಾಗ ಅವರಲ್ಲಿ ಐಕ್ಯತೆ ಇತ್ತು, ಅವರಲ್ಲಿ ಏಕತೆ ಇತ್ತು. ಆ ಒಂದಾಗಿ ಒಮ್ಮನಸ್ಸಿನಿಂದ ಅವರ ಮನಸ್ಸು ಒಂದೇ ಆಗಿತ್ತು ಎಂಬುದಾಗಿ ನಾವು ಗಮನಿಸ್ತೇವೆ. ಇವತ್ತು ಸಭೆಗಳಲ್ಲಿ ಇಂಥ ಭೇದ ಭಾವಗಳು ತೆಗೆದು ಹಾಕಲ್ಪಟ್ಟು ಐಕ್ಯತೆಯನ್ನು ಕಾಣಬೇಕಾಗಿದೆ. ಸಭೆಯಲ್ಲಿ ಐಕ್ಯತೆ ಉಂಟಾಗಬೇಕಾಗಿದೆ. ಅದರಿಂದಾಗಿ ಇಂದು ಕ್ರೈಸ್ತ ಸಭೆಗಳು ಕ್ರಿಸ್ತನ ಪುನರುತ್ಥಾನವನ್ನು ಒಪ್ಪಿಕೊಳ್ತಾ ಇದ್ದಾವೆ. ಪ್ರತಿ ಕ್ರೈಸ್ತರಾಗಿರುವಂಥ ನಾವೆಲ್ಲರೂ ಕೂಡ ಕ್ರಿಸ್ತನ ಪುನರುತ್ಥಾನವನ್ನು ಒಪ್ಪಿಕೊಳ್ತೇವೆ. ಆದರೆ ಅದರಿಂದ ಯಾವ ಪ್ರಯೋಜನವಿಲ್ಲ. ಕೇವಲ ಹಬ್ಬಗಳನ್ನು ಆಚರಿಸುವುದರಿಂದ ಯಾವ ಪ್ರಯೋಜನವಿಲ್ಲ. ಯೇಸುವಿನ ಮರಣ ಪುನರುತ್ಥಾನಗಳನ್ನು ಒಪ್ಪಿಕೊಳ್ಳುವುದರಿಂದ ಯಾವ ಪ್ರಯೋಜನವಿಲ್ಲ. ಪುನರುತ್ಥಾನದ ಅನುಭವ ನಮಗಾಗಬೇಕಾಗಿದೆ. ಯಾವಾಗ ಪುನರುತ್ಥಾನದ ಅನುಭವ ನಮಗಾಗುತ್ತದೋ ಆಗ ನಾವು ಹೊಸ ಸಮುದಾಯವಾಗಿ ರೂಪುಗೊಳ್ಳಬೇಕಾಗಿದೆ. ಆಗ ಮೊದಲಿದ್ದ ಎಲ್ಲ ಗುಣಗಳು ತೆಗೆದು ಹಾಕಲ್ಪಟ್ಟು ಕ್ರಿಸ್ತನ ಗುಣಗಳನ್ನು ನಾವು ಧರಿಸಿಕೊಂಡು ಕ್ರಿಸ್ತನ ಮಹಿಮೆಗಾಗಿ ಜೀವಿಸಿ ಕ್ರಿಸ್ತನ ಮಹಿಮೆಯನ್ನು ಸದಾ ಸಾರುವವರು ನಾವು ಆಗಬೇಕಾಗಿದೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ನೀವೇ ಸಾಕ್ಷಿ ಹೇಳುವವರಾಗಿರ್ರಿ
ಇಲ್ಲಿ ಕ್ರಿಸ್ತನು, ಪುನರುತ್ಥಾನನಾಗಿರುವಂಥ ಕ್ರಿಸ್ತನು ಆ ಶಿಷ್ಯರಿಗೆ ಒಂದು ಸಂದೇಶವನ್ನು ಆತನು ಕೊಡ್ತಾ ಇದ್ದಾನೆ. ಏನಂತೇಳಿದರೆ, ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇವತ್ತು ಸಾಕ್ಷಿ ಹೇಳಬೇಕಾಗಿದ್ದಂಥ ನಾವುಗಳೇ ಸಾಕ್ಷಿಗಾಗಿ ನಾವು ನಿಲ್ಲದೆ ಹೋಗಿರುವುದಾದರೆ ಮತ್ತೆ ಸಾಕ್ಷಿ ಕೊಡುವಂಥವರು ಯಾರು? ಇವತ್ತು ಸಭೆಗೆ ಒಂದು ಶ್ರೇಷ್ಠ ಜವಾಬ್ದಾರಿ ಇದೆ. ಅದಕ್ಕಾಗಿ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ, ನೀವು ಭೂಲೋಕದ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರುವಿರಿ ಎಂಬುದಾಗಿ ದೇವರು ಯೇಸು ಸ್ವಾಮಿ ಕರೆ ನೀಡಿದ್ದಾನೆ. ಇವತ್ತು ಸಭೆ ಎಂಬುದಾಗಿ ಹೇಳಿಕೊಳ್ಳುವಂಥ ನಾವು, ಪುನರುತ್ಥಾನದ ಹಬ್ಬವನ್ನು ಆಚರಿಸಿದಂಥ ನಾವು, ಪುನರುತ್ಥಾನದ ಅನುಭವ ನಮಗಾಗಬೇಕಾಗಿದೆ. ಯಾವಾಗ ಪುನರುತ್ಥಾನದ ಅನುಭವ ನಮಗಾಗ್ತದೋ ಆಗ ನಾವು ಹೊಸ ಸಮುದಾಯವಾಗಿ ಮಾರ್ಪಡ್ತೇವೆ. ನಮ್ಮ ಸಮುದಾಯ ಅದು ಕಮ್ಯುನಿಟಿ ಆಫ್ ಫೇತ್, ಇಟ್ ಈಸ್ ಅ ಕಮ್ಯುನಿಟಿ ಆಫ್ ಯೂನಿಟಿ ಆ್ಯಂಡ್ ಇಟ್ಸ್ ಅ ಕಮ್ಯುನಿಟಿ ಆಫ್ ಸರ್ವಿಸ್ ಆ್ಯಂಡ್ ಸ್ಯಾಕ್ರಿಫೈಸ್. ಅಂಥ ಒಂದು ತ್ಯಾಗಕ್ಕಾಗಿ ನಾವು ಆಗಬೇಕಾಗಿದೆ. ಹಾಗಾಗುವಂತೆ ತಂದೆ ದೇವರು ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಸ್ತುತಿಪಾತ್ರನು ಆಗಿರುವಂಥ ನಮ್ಮ ದೇವರೇ, ಕೆಲವು ವಾರಗಳ ಹಿಂದೆಷ್ಟೇ ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನಗಳನ್ನು ನಾವು ಆಚರಿಸಿದೆವು. ಈ ದಿವಸ ಪುನರುತ್ಥಾನದ ನಂತರ 3ನೇ ಭಾನುವಾರದಲ್ಲಿ ನಾವು ಇದ್ದುಕೊಂಡು ನಾವೊಂದು ಹೊಸ ಸಮುದಾಯವಾಗಿ ರೂಪುಗೊಳ್ಳಬೇಕಾಗಿದೆ ಎಂಬುದರ ವಿಷಯದಲ್ಲಿ ಧ್ಯಾನಿಸುವಂತೆ ನೀನು ನಮಗೆ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಪವಿತ್ರಾತ್ಮನ ಕಾರ್ಯಕ್ಕಾಗಿ ನಾವು ನಿನಗೆ ವಂದನೆ ಉಪಕಾರಗಳನ್ನು ಸಲ್ಲಿಸ್ತೇವೆ. ಹೌದು ದೇವರೇ, ಇಂದು ಪವಿತ್ರಾತ್ಮನು ನಮ್ಮೊಂದಿಗೆ ಮಾತನಾಡಿದ್ದಾನೆ. ಪವಿತ್ರಾತ್ಮನು ನಮ್ಮೊಂದಿಗೆ ಕಾರ್ಯ ಮಾಡುತ್ತಾ ಇದ್ದಾನೆ ಎಂಬುದಾಗಿ ನಾವು ನಂಬುವಂಥವರಾಗಿದ್ದೇವೆ. ನಾವು ಕೇವಲ ಇವುಗಳನ್ನು ಅನುಭವ ಮಾಡುವಂಥವರು ಮಾತ್ರವೇ ಅಲ್ಲದೆ ಒಂದು ಹೊಸ ಸಮುದಾಯವಾಗಿ ರೂಪುಗೊಳ್ಳಬೇಕಾಗಿದೆ. ನಾವು ನಂಬಿಕೆಯ ಸಮುದಾಯವಾಗಿ, ಐಕ್ಯತೆಯ ಸಮುದಾಯವಾಗಿ, ಸೇವೆ ಮತ್ತು ತ್ಯಾಗದ ಸಮುದಾಯವಾಗಿ ರೂಪುಗೊಂಡು ಲೋಕದ ಕಡೆಯವರೆಗೆ ಸಾಕ್ಷಿಗಳಾಗಿ ನಿಲ್ಲಬೇಕಾಗಿದೆ. ಹಾಗಾಗುವಂತೆ ತಂದೆ, ಮಗ, ಪರಿಶುದ್ಧಾತ್ಮ ಆಗಿರುವ ತ್ರೈಕ ದೇವರ ಸಹಾಯ, ಆದರಣೆ ನಮಗಾಗಲಿ. ಆಮೇನ್. Now we shall sing the Kannada hymn number 153, first, second and fifth stanza. ಹಾಡುವಂಥ ಕನ್ನಡ ಸಂಗೀತಗಳಲ್ಲಿ 153, 1, 2, 5ನೇ ಚರಣವನ್ನು ರಾಗ ಮಾಡೋಣ. ಹೇಳೆ ನಿನ್ನ ಮೇಲೆಯೇ ನಮ್ಮ ಚಿತ್ತ ಯೇಸು. ಲೋಕ
ಕಾಣಿಕೆಗಾಗಿ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನು, ಸರ್ವೋನ್ನತನು, ಸರ್ವಸ್ತುತಿಪಾತನು ಆಗಿರುವ ನಮ್ಮ ಕರ್ತನೆ, ಈ ಉದಯ ಕಾಲಕ್ಕಾಗಿ ನಾವು ನಿನಗೆ ವಂದನೆ ಉಪಕಾರಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ಈ ಉದಯ ಕಾಲದಲ್ಲಿ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲೂ, ಅವಘಡಗಳ ಮಧ್ಯದಲ್ಲೂ, ಅವಾಂತರಗಳ ಮಧ್ಯದಲ್ಲೂ ನಿನ್ನನ್ನು ಸ್ತುತಿಸುವಂಥ, ನಿನ್ನನ್ನು ಆರಾಧಿಸುವಂಥ, ನಿನ್ನನ್ನು ಮಹಿಮೆಪಡಿಸುವಂಥ ಈ ಒಂದು ಶ್ರೇಷ್ಠ ಅವಕಾಶಕ್ಕಾಗಿ ನಾವು ನಿನಗೆ ವಂದನೆ, ಸ್ತುತಿ, ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ದೇವರೇ, ಆರಾಧನೆ ಎಂಬುದಾಗಿ ಹೇಳುವಾಗ ಅದು ನಮ್ಮ ಹೃದಯಾಂತರಾಳದ ಭಾವನೆ. ನಾವು ಎಲ್ಲಿದ್ದರೂ ಸರಿಯೇ, ಯಾವ ಸ್ಥಿತಿಯಲ್ಲಿದ್ದರೂ ಸರಿಯೇ, ನಿನ್ನನ್ನು ಆರಾಧಿಸುವಂಥ ಹಂಗಿನಲ್ಲಿದ್ದೇವೆ. ಕರ್ತನೆ, ನಮ್ಮ ಆರಾಧನೆಯನ್ನು ನೀನು ಅಂಗೀಕರಿಸು. ಆರಾಧನೆಗೆ ನೀನು ಯೋಗ್ಯನಾಗಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆರಾಧನೆಯ ಒಂದು ಭಾಗವಾಗಿರುವ ಕಾಣಿಕೆಯನ್ನು ಕೂಡ ನಾವು ತಂದಿದ್ದೇವೆ. ಕರ್ತನೆ, ನಾವೀಗ ಸಮರ್ಪಿಸಿರುವಂಥ ಈ ಒಂದು ಕಾಣಿಕೆಗಳನ್ನು ನೀನು ಅಂಗೀಕರಿಸು. ನಿನ್ನ ರಾಜ್ಯದ ಮಹಿಮೆಗಾಗಿ ಇದನ್ನು ಉಪಯೋಗಿಸು. ಕೊಟ್ಟಿರುವಂಥ ಪ್ರತಿ ಕೈಗಳನ್ನು ಕೂಡ ನೀನು ಬಲಪಡಿಸಿ ಆಶೀರ್ವದಿಸೆಂಬುದಾಗಿ ನಾವು ಬೇಡುತ್ತೇವೆ. ಕೇವಲ ಕಾಣಿಕೆಗಳನ್ನು ಮಾತ್ರ ಕೊಟ್ಟರೆ ಸಾಲದು, ನಮ್ಮ ಜೀವನವನ್ನೇ ನಿನಗೆ ಕೊಡಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಪ್ರೇರಿಸು ಎಂಬುದಾಗಿ ಬೇಡುತ್ತೇವೆ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಅನೇಕ ಗೊಂದಲಗಳಲ್ಲಿ, ಸಮಸ್ಯೆಗಳಲ್ಲಿ, ಸಂಕಷ್ಟಗಳಲ್ಲಿ ಸಿಲುಕಿರುವಂಥವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ಸಂಕೋಲೆಗಳನ್ನು ಬಿಡಿಸುವಂಥ ದೇವರು ನೀನಾಗಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಪೌಲ ಸೀಲರು ಸೆರೆಮನೆಯಲ್ಲಿದ್ದುಕೊಂಡು ಪ್ರಾರ್ಥಿಸುವಾಗ, ಸ್ತುತಿ ಪದಗಳನ್ನು ಆಡುವಾಗ ಅವರು ಸಂಕೋಲೆಗಳಿಂದ ಬಿಡಿಸಲ್ಪಟ್ಟರೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಓದುತ್ತೇವೆ. ಅಂತೆಯೇ ಸಭೆಯಾಗಿ ಪ್ರಾರ್ಥಿಸುವಾಗ ಅನೇಕ ಸಂಕೋಲೆಗಳು ಬಿಡಿಸಲ್ಪಟ್ಟವು. ಇಂದು ನಾವು ಸಭೆಯಾಗಿ ಪ್ರಾರ್ಥಿಸುವಾಗ ಅಂಥ ಬಂಧನದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರು ಬಿಡುಗಡೆಯನ್ನು ಕಾಣಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಮಾತ್ರವಲ್ಲದೆ ಈ ಸಮಯದಲ್ಲಿ ಉದ್ಯೋಗಗಳನ್ನು ಕಳೆದುಕೊಂಡು ನಿರುದ್ಯೋಗಿಗಳಾಗಿರುವಂಥವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನೀನು ಯೆಹೋವ ಈರೆ, ಸಮಸ್ತವನ್ನು ಒದಗಿಸುವ ಆತನು, ಎಲ್ಲ ಕಾಲಕ್ಕೂ ಒಂದು ಸಮಯವನ್ನು ನೇಮಕ ಮಾಡಿಟ್ಟಿರುವ ಆತನು ಮತ್ತು ನಿನ್ನದೇ ಆದ ಸಮಯದಲ್ಲಿ ಎಲ್ಲವನ್ನು ಸೌಂದರ್ಯಗೊಳಿಸುವ ಆತನು. ದೇವರೇ, ನಿನ್ನ ಚಿತ್ತವನ್ನು ಅರಿಯಲು ಅನೇಕ ಸಲ ನಾವು ಸೋತು ಹೋಗುವವರು. ಆದರೆ ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಯಾರು ಅಂಥ ನಿರುದ್ಯೋಗಗಳಲ್ಲಿದ್ದಾರೋ ಮತ್ತು ಯಾರು ಆರ್ಥಿಕ ಸಮಸ್ಯೆಗಳೆಲ್ಲ ಬಳಲುತ್ತಾ ಇದ್ದಾರೋ ಅಂಥವರನ್ನು ನೀನು ಆಧರಿಸು, ಸಂರಕ್ಷಿಸು ಮತ್ತು ಪಾಲನೆಯನ್ನು ನೀಡಿ ಪೋಷಿಸು ಎಂಬುದಾಗಿ ನಾವು ಬೇಡುವಂಥವರಾಗಿದ್ದೇವೆ. ಅದೇ ವೇಳೆಯಲ್ಲಿ ದೇವರೇ, ನಮ್ಮ ಸಭೆಯ ಎಲ್ಲ ಚಟುವಟಿಕೆಗಳನ್ನು ನೀನು ಆಶೀರ್ವಾದ ಮಾಡು. ಅವು ನಿನ್ನ ನಾಮಕ್ಕಾಗಿ, ನಿನ್ನ ಘನಕ್ಕಾಗಿ, ನಿನ್ನ ಮಹಿಮೆಗಾಗಿ ನಡೆಸಲ್ಪಡಲಿ ಎಂಬುದಾಗಿ ನಾವು ಬೇಡುತ್ತೇವೆ. ಹೌದು ದೇವರೇ, ನಮ್ಮೆಲ್ಲ ಪದಾಧಿಕಾರಿಗಳನ್ನು ಕೂಡ ನೀನು ಆಶೀರ್ವಾದ ಮಾಡು. ಕೌನ್ಸಿಲ್ ಸದಸ್ಯರುಗಳನ್ನು ಕರ್ತನೆ ನೀನು ಆಶೀರ್ವಾದ ಮಾಡು. ಹಿರಿಯರುಗಳನ್ನು ನೀನು ಆಶೀರ್ವಾದ ಮಾಡು. ಕೌನ್ಸಿಲ್ ಮಾತ್ರವಲ್ಲದೆ ಇತರ ಎಲ್ಲ ಸಭೆಗಳಲ್ಲಿ, ಚಟುವಟಿಕೆಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ನಿನ್ನೆಲ್ಲ ಭಕ್ತಾದಿಗಳನ್ನು ಕೂಡ ನೀನು ಆಶೀರ್ವದಿಸಿ ಎಂಬುದಾಗಿ ನಾವು ಬೇಡುವಂಥವರಾಗಿದ್ದೇವೆ. ಹೌದು ದೇವರೇ, ಪ್ರತಿಯೊಬ್ಬೊಬ್ಬರಿಗೂ ರಕ್ಷಣೆಯ ಅನುಭವಕ್ಕೆ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸಭೆ ಎಂಬುದಾಗಿ ಹೇಳುವಾಗ ನಿನ್ನ ಬರೋಣಕ್ಕಾಗಿ ಸಿದ್ಧವಾಗಿ ನಾವು ಕಾದಿರುವಂತೆ ನಿನ್ನ ಸಹಾಯ ಮಾಡು ಎಂಬುದಾಗಿ ಬೇಡುತ್ತೇವೆ. ಮಾತ್ರವಲ್ಲದೆ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸ್ತೇವೆ. ದೇಶದಲ್ಲಿ ಸುಭದ್ರತೆ ಕಾಣಲಿ. ಎಷ್ಟೋ ಜನರು ಕರ್ತನೆ ಕೊರೋನಾದಂಥ ರೋಗಗಳಿಂದಲೂ ಮತ್ತಿತರ ಅನೇಕ ಥರವಾಗಿರುವಂಥ ರೋಗಗಳಿಂದಲೂ ನರಳುತ್ತಾ ಇದ್ದಾರೆ, ಭಯಭೀತರಾಗಿದ್ದಾರೆ. ಅಂಥವರೆಲ್ಲರಿಗೆ ಅಭಯವಚನವನ್ನು ನೀಡಿ, ಕರ್ತನೆ ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎನ್ನುವಂಥ ಅನುಭವಕ್ಕೆ ನಮ್ಮೆಲ್ಲರನ್ನು ಕೂಡ ನಡೆಸೆಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ದೇಶವು ನಿನ್ನ ಆ ಗುಣಪಡಿಸುವಿಕೆ ಶಕ್ತಿಯನ್ನು ಕಂಡುಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅನೇಕ ಕ್ರೈಸ್ತರಿಗೆ ಹಿಂಸೆಗಳಾಗುತ್ತಾ ಇದ್ದಾವೆ. ಕರ್ತನೆ, ಅಂಥವರ ಸಂಗಡಲೂ ನೀನಿದ್ದುಕೊಂಡು ಆದರಿಸು, ಸಂತೈಸು, ಬಲಪಡಿಸು. ನಿನ್ನ ಆಜ್ಞೆಗೆ ಮಣಿದು ನಿನ್ನ ಸುವಾರ್ತೆಯನ್ನು ಸಾರುವಂಥ ಪ್ರತಿ ಸೇವಕರುಗಳನ್ನು ಕರ್ತನೆ ನೀನು ಆಶೀರ್ವಾದ ಮಾಡು. ನಮ್ಮ ದೇಶದಲ್ಲಿರುವಂಥ ಎಲ್ಲ ಸಭೆಗಳನ್ನು
ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಸಭೆಗಳು ನೀನು ಸ್ವರಕ್ತವನ್ನು ಸುರಿಸಿ ಸಂಪಾದಿಸಿಕೊಂಡಿದ್ದಿ, ಅದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮಾತ್ರವಲ್ಲದೆ ಇಡೀ ವಿಶ್ವದೆಲ್ಲೆಡೆ ನಿನ್ನ ಶಾಂತಿ, ನಿನ್ನ ಸಮಾಧಾನ, ನಿನ್ನ ಭದ್ರತೆ ನೆಲೆಗೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ವಿಶ್ವವನ್ನು ಆಳುವಂಥ ಎಲ್ಲ ನಾಯಕರುಗಳಿಗೆ ಬೇಕಾಗಿರುವಂಥ ಶಾಂತಿ, ಸಮಾಧಾನ ಮತ್ತು ಸುಬುದ್ಧಿಯನ್ನು ನೀನು ಕೊಟ್ಟು ನಡೆಸೆಂದು ನಮ್ಮ ರಕ್ಷಕನೂ ಒಡೆಯನಾಗಿರುವ ಯೇಸುವೆ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಈ ಎಲ್ಲ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆ ಮಾಡುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತೂ ದಯಪಾಲಿಸು. ನಮಗೆ ತಪ್ಪು ಮಾಡಿರುವವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ, ತನ್ನೆಲ್ಲ ಭಕ್ತಾದಿಗಳ ಸಂಗಡ ನಿತ್ಯ ನಿರಂತರವಾಗಿರಲಿ. ಆಮೇನ್.